ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಗಣೇಶನ ಹಬ್ಬ ನಮ್ಮ ಮನೇಲಿ. ಗಣೇಶ ಚತುರ್ಥಿ ಇವತ್ತು. ಇವತ್ತು ಬೆಳಿಗ್ಗೆನೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಬಾಗಿಲು ತೊಳೆದು ರಂಗೋಲಿ ಇಕ್ಕಿದ್ದೀವಿ. ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ದೇವ್ರಿಗೆಲ್ಲ. ಅಂದರೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಯಜಮಾನ್ರು ಎಲ್ಲ ಇವರು ಅಲಂಕಾರ ಮಾಡ್ತಾವ್ರೆ. ಚೌಡೇಶ್ವರಿಗೆ ಮತ್ತು ಗಣೇಶನಿಗೆ ಎಲ್ಲ ಬೆಂಗಳೂರಿಂದ ದಿಂಡುಗಳು ತಂದಿದ್ರು. ಹೂವು ಎಲ್ಲ ರಾತ್ರಿ ಎಲ್ಲ ಡೆಕೋರೇಷನ್ ಮಾಡಿದ್ವಿ, ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ವಿ. ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಒಂದು 5 ಗಂಟೆಯಿಂದನೇ ಹೂವು ಹಾಕೋಕ್ಕೆ ಅಂದರೆ ಹೂವು ರೆಡಿ ಮಾಡೋಕ್ಕೆ ದೇವ್ರುಗಳ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾವು ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೇಲಿದ್ದೀವಿ. ನಾನು ನನ್ನ ಮಗಳು ಅಡುಗೆ ಮಾಡಬೇಕಾಗಿತ್ತು. ಅಂದರೆ ಒಂದೊಂದೇ ತೋರಿಸ್ತಾವ್ರೆ ಈ ಥರ ಆಗ್ತಾ ಇದ್ದೀವಿ ಅಂದ್ಬಿಟ್ಟು. ಎಲ್ಲ ಅವ್ರು ರೆಡಿ ಮಾಡ್ಕೊತಾ ಇದ್ರು ದೇವ್ರ ಮನೇಲಿ. ಮತ್ತು ದೇವ್ರಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಅದು ಮಾಡೋ ಅಷ್ಟೊತ್ತಿಗೆ ಒಂದು 4 ಅವರ್ ಆಯಿತು, 3 ಅವರು. ಬೇಗನಾಯಿತು. ದೇವ್ರ ಮನೇಲಿ ಮಾಡಬೇಕು, ಆಚೆ ಮಾಡಬೇಕಲ್ವಾ, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಎಲ್ಲ ರೆಡಿ ಆಗೈತೆ ನೋಡಿ. ಈ ಥರ ರೆಡಿ ಮಾಡಿದ್ದೀವಿ, ಅಲಂಕಾರ ಮಾಡಿದ್ದೀವಿ. ಒಂದು 50% ಆಗೈತೆ. ಇನ್ನು ಒಂದು ಸ್ವಲ್ಪ ಜೋಡಿಸೋದೈತೆ. ಅಂದರೆ ದೀಪಗಳು ಎಲ್ಲ ಜೋಡಿಸೋದು. ಇನ್ನು ಗಣೇಶನಿಗೆ ಹೂವು ಹಾಕಬೇಕು. ಜಂಜವಾರ ಮತ್ತು ಶೆಲ್ಲೆ ಎಲ್ಲ ಹಾಕವ್ರೆ. ಎಲ್ಲ ಕುಂಕುಮ ಎಲ್ಲ ಇಕ್ಕಿದ್ದೀವಿ. ಬೆಳಿಗ್ಗೆನೇ ಇಕ್ಕಿರೋದೆಲ್ಲ. ಹಬ್ಬದ ದಿವಸನೇ ಇಕ್ಕಿದ್ದೀವಿ ಎಲ್ಲ. ಅರ್ಶಿನ ಕುಂಕುಮ ಮಖ ಎಲ್ಲ ಒರೆಸಿ, ಹಬ್ಬದ ದಿವಸನೇ ಮಖ ಎಲ್ಲ ಒರೆಸಿ ದೇವ್ರಿಗೆ ಕುಂಕುಮ ಇಕ್ಕಿದ್ದೀವಿ. ಇನ್ನೊಂದು ಸ್ವಲ್ಪ ಹೂವು ಹಾಕೋದೈತೆ ಬಾಕಿ. ಎಲ್ಲ ಅಲಂಕಾರ ಮಾಡ್ತಾಯಿದ್ರು. ನಾವು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೀವಿ ಅಡುಗೆ ಮನೇಲಿ. ಅಂದರೆ ಅಡುಗೆ ಮಾಡೋಕ್ಕೆ ಕಡುಬು ಅಡುಗೆ ಅಲ್ವಾ, ಅದರಿಂದ ನನ್ನ ಮಗಳು ಕಾಯಿ ತುರಿತಾ ಇದ್ಲು ಮಿಷಿನಲ್ಲಿ. ನೋಡಿ, ಈ ಥರ ಕಾಯಿ ತುರಿಯೋ ಮಿಷಿನಲ್ಲಿ ಬೇಗ ತುರಿಬೋದು ಕಾಯಿ. ಅಂದರೆ ತುಂಬ ಚೆನ್ನಾಗೈತೆ ಕಾಯಿ ತುರಿಯೋದು. ತುಂಬ ಈಸಿಯಾಗಿ ತುರ್ಕೊಬೋದು. ಈಗ ಎಲ್ಲ ಅಡುಗೆಗಳೆಲ್ಲ ಮಾಡ್ತಾಯಿದ್ದೀವಿ. ಅಂದರೆ ಇನ್ನು ಪೂಜೆ ಆಗಬೇಕು. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಎಲ್ಲ ರೆಡಿ ಆಗೈತೆ. ಇವಾಗ ದೇವ್ರಿಗೆ ಎಡೆ ಹಾಕಬೇಕಾಗಿತ್ತು. ಎಲ್ಲ ಜೋಡಿಸ್ಕೊಂಡಿದ್ದೀವಿ. ದೀಪ ಅಂಟಿಸ್ಬೇಕು, ಎಡೆ ಹಾಕಬೇಕು ದೇವ್ರಿಗೆ. ಎಲ್ಲ ಕಡುಬು ಎಲ್ಲ ಆಗೈತೆ. ಹೆಸರುಬೇಳೆ ಮಾಡಿದ್ದೀವಿ. ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಕಾಬೂಲ್ ಉಶ್ಲಿ, ಅವರೆಕಾಯಿ ಗೊಜ್ಜು, ವಾಂಗಿಬಾತು, ಸಿಹಿ ಕಡುಬು, ಖಾರದ ಕಡುಬು ಮಾಡಿದ್ವಿ. ಅದೊಂದು ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಪೂಜೆ ಮಾಡಿಬಿಟ್ಟು ಖಾರದ ಕಡುಬು ಇಕ್ಕೋಣ ಅಂದ್ಬಿಟ್ಟು ಅದೊಂದು ದೇವ್ರಿಗೆ ಇಕ್ಕಿರಲಿಲ್ಲ. ಗಸಗಸೆ ಪಾಯಸ ಇಕ್ಕಿದ್ವಿ. ಅಂದರೆ ದೇವ್ರಿಗೆ ಚೌಡೇಶ್ವರಿಗೆ ಅಂದರೆ ಮೊಸರನ್ನ ಇಕ್ಕಿದ್ದೀವಿ ಚೌಡೇಶ್ವರಿಗೆ. ಇನ್ನು ಮಿಕ್ಕಿರೋದೆಲ್ಲ ಗಣೇಶನಿಗೆ ಇಕ್ಕಿದ್ವಿ. ಈಗ ದೀಪ ಅಂಟಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ನಮಗೆ ಗೌರಿ ಹಬ್ಬ ಇಲ್ಲ. ಗೌರಿ ಹಬ್ಬ ಇದ್ದರೆ ನಾವು ಗೌರಿ ಹಬ್ಬದ ದಿವಸನೇ ನಾವು ಗೌರಿನ ಕುಂಡಿಸ್ತಾ ಇದ್ವಿ. ಮುಂಚೆಯಿಂದನೂ ನಾವು ಅಂದರೆ ಆವಾಗಿಂದನೂ ಇವ್ರಿಗೆ ಗೌರಿ ಹಬ್ಬ ಇಲ್ಲ ನಮ್ಮ ಮನೇಲಿ. ಅರ್ಶಿನದ ಗೌರಿ ಮಾತ್ರ ಮಾಡಿರ್ತೀವಿ ಗೌರಿ ಹಬ್ಬಕ್ಕೆ. ಗೌರಿ ಪೂಜೆ ಏನು ಮಾಡಲ್ಲ. ಅಂದರೆ ಬಾಗ್ನ ಅಂದರೆ ಗೌರಿ ಪೂಜೆ ಇಲ್ಲ ಅಂದರೆ
ಅಂದರೆ ಬಾಗ್ನನೇ ಏನು ಇಕ್ಕಿಲ್ಲ ನಾವು. ಅಂದರೆ ಮಾಮೂಲಿ ಹಣ್ಣುಗಳು ಎಲ್ಲ ಇಕ್ಕಿದ್ದೀವಿ. ಗಂಗಮ್ಮನ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಗೌರಿ ಹಬ್ಬಕ್ಕೆ ಬಾಗ್ನ ಬಿಕ್ಕೊಂಡು ಬರ್ತೀವಿ. ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಬರೋದು ಗೌರಿ ಹಬ್ಬದ ದಿವಸ. ನಾವು ಗಣೇಶನ ಹಬ್ಬದ ದಿವಸ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ವಿ. ನಾವು ನಮ್ಮ ಯಜಮಾನ್ರು ಹೋಗಿದ್ವಿ. ಸಾಯಂಕಾಲ ಹಂಗೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ. ನಾವು ಚೌಡೇಶ್ವರಿನ ಅಂದರೆ ಆಚೆ ಎಲ್ಲ ಪೀಠ ತೆಗೆದು ಆಚೆ ಇಕ್ಕಿ ನಾವು ಪೂಜೆ ಈ ಥರನೇ ಮಾಡಿದ್ದೀವಿ ಈ ಸತಿ. ಫುಲ್ ವಿಗ್ರಹನೇ ತಂದು ಈಚೆ ಕಡೆ ಇಕ್ಕಿದ್ದೀವಿ, ಅಂದರೆ ಪೀಠದ ಮೇಲೆ. ಪೂಜೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಬೆಳಿಗ್ಗೆ 10 ಗಂಟೆ 10 ಕಾಲಾಗೋಗಿತ್ತು. ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ವರ್ಷನೂ ಹಿಂಗೆ ಮಾಡೋದು. ವರಲಕ್ಷ್ಮಿ ಹಬ್ಬನೂ ಚೌಡೇಶ್ವರಿ ಜೊತೆಯಲ್ಲೇ ಕುಂಡಿಸ್ತೀವಿ. ಗಣೇಶ ಹಬ್ಬದ ದಿವಸನೂ ಗಣೇಶನ ಚೌಡೇಶ್ವರಿನ ಎರಡೂ ಕುಂಡಿಸಿ ನಾವು ಹಬ್ಬ ಮಾಡೋದು. ವರ್ಷನೂ ಈ ಥರನೇ ಮಾಡ್ತೀವಿ ನಾವು.
ಸ್ವಾಮಿ ಶರಣಮಯ್ಯಪ್ಪ. ಇಬ್ರು ಮ್ಯಾಚಿಂಗ್ ಇವತ್ತು. ಎಲ್ಲ ಪೂಜೆ ಮುಗೀತು. ನನ್ನ ಮಗನಿಗೆ ಬಸ್ಕಿ ಹೊಡಿ ಅಂತ ಇದ್ರು. ಎಲ್ಲ ಪೂಜೆ ಆಯಿತು. ಮಂಗಳಾರತಿ ತಗೊಂಡು ತೀರ್ಥ ತಗೊಂಡು ಎಲ್ಲ ನಮಸ್ಕಾರ ಹಾಕೊಂಡ್ವಿ. ಬಸ್ಕಿ ಎಷ್ಟು ಹೊಡಿತಿದ್ದ? ವಯಸ್ಸಾಗಿರೋದು ಹುಡುಗ ಹೊಡಿಬೇಕು. ಬಸ್ಕಿ ತಪ್ಪು ಮಾಡ್ತಿದ್ದೆ ಎಷ್ಟು ಹೊಡೆ 100 ಹೊಡೆಯೋದು ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರ್ತೀನಿ. ಹತ್ತು ಮೀನು ಹಿಡಿಯಕ್ಕೆ ಹೋಗ್ಬೇಡ ಅಂದ್ರೆ ಓದ್ತಾನೆ. ಪೂಜೆ ಆಯಿತು. ಎಲ್ಲ ನಿಂತ್ಕೊಂಡು ಫೋಟೋ ತೆಗಿಯೋಣ ಅಂದ್ಬಿಟ್ಟು ಎಲ್ಲ ಮಕ್ಕಳು ನಾವು ಎಲ್ಲ ನಿಂತ್ಕೊಂಡು ಎಲ್ಲ ಫೋಟೋಗಳು ತೊಗೊತಾ ಇದ್ವಿ. ಅಂದರೆ ಪೂಜೆ ಹಾಕಿದ ತಕ್ಷಣ ಯಾವಾಗೂ ಅಷ್ಟೇ ವರ್ಷನೂ ಫೋಟೋಗಳು ತೊಗೊತೀವಿ. ಒಂಥರ ಮೆಮೊರಿಬಲು. ಅಂದರೆ ಯಾವಾಗನಾಗಲಿ ಈ ವರ್ಷದಲ್ಲಿ ಫೋಟೋ ತೊಗೊಂಡಿದ್ದೀವಿ ಅಂದ್ಬಿಟ್ಟು ಒಂದು ನೆನಪು. ಅದರಿಂದ ನಾವು ಯಾವಾಗೂ ವರ್ಷ ಯಾವ ಹಬ್ಬಕ್ಕಾದ್ರೂ ಒಂದೊಂದು ಫೋಟೋ ತೊಗೊತೀವಿ. ಎಲ್ಲ ಫೋಟೋ ಆಯಿತು. ನಮ್ಮ ಯಜಮಾನ್ರು ಇವಾಗ ಕಂಕಣ ಕಟ್ಟಬೇಕಾಯಿತು. ಕಂಕಣ ಕಟ್ತಾಯಿದ್ರು ಪೂಜೆ ಎಲ್ಲ ಆಗಿದ್ಮೇಲೆ. ಕೂಕೊನೆ ಕೇಳಿದೆ. ಸ್ವಾಮಿ ಚೋಳಮ್ಮ ತಿಂತಲ್ಲ. ಹಾಯ್. ಇವಾಗ ಎಲ್ಲ ಬೆಳಿಗ್ಗೆಯಿಂದ ಎಲ್ಲ ಹಬ್ಬ ಆಗೈತೆ. ಪೂಜೆ ಮುಗ್ದೈತೆ. ಊಟ ಆಗೈತೆ. ಊಟ ಎಲ್ಲ ಮುಗಿಸ್ಕೊಂಡಿದ್ವಿ. ಇನ್ನು ಸಾಯಂಕಾಲಕ್ಕೆ ಎಲ್ಲ ಅರ್ಶಿನ ಕುಂಕುಮಕ್ಕೆ ಹೋಗ್ಬೇಕು. ಎಲ್ಲ ಒಂದಿಬ್ರು 3 ಜನ ಬರ್ತಾರೆ ನಮ್ಮ ಯಜಮಾನ್ರ ಫ್ರೆಂಡ್ಸ್ ಊಟಕ್ಕೆ. ಇನ್ನು ನೋಡಿ ಈ ಥರ ಎಲ್ಲ ಮಾಡಿದ್ದೀವಿ. ಇದು ಚೌಡಮ್ಮ ಕೆಳಗಡೆ ಕುಂಡಿಸಿರೋದು. ಮುಂಚೆ ಈ ಪೀಠದ ಮೇಲಿತ್ತು. ಈ ಪೀಠದಿಂದ ತೆಗೆದು ಇಲ್ಲಿ ಕುಂಡಿಸಿದ್ದೀವಿ. ಚೌಡಮ್ಮನ ಕುಂಡಿಸಿದ್ದೀವಿ. ಮೇಲೆ ಗಣೇಶ. ಅಂದರೆ ನಮ್ಮ ಮನೇಲಿ ಗೌರಿ ಹಬ್ಬ ಇಲ್ಲ, ಬರೀ ಗಣೇಶನ ಹಬ್ಬ ಮಾತ್ರ ಇರೋದು. ಅದರಿಂದ ನಾವು ಗೌರಿನ ಕುಂಡಿಸ್ಲಿಲ್ಲ. ಬರೀ ಗಣೇಶ ಹಬ್ಬನೇ ನಮಗಿರೋದು. ನಾವು ಅಂದರೆ ಗೌರಮ್ಮನ ತರಲ್ಲ, ಮನೇಲಿ ಅರ್ಶನದಲ್ಲಿ ಗೌರಮ್ಮನ ಮಾಡಿ ಗಣೇಶನ ಮುಂದೆ ಇಕ್ಕಿ ಪೂಜೆ ಮಾಡ್ತೀವಿ. ಅಂದರೆ ಗೌರಿ ಹಬ್ಬ ಇಲ್ಲ, ಅಂದರೆ ಗಣೇಶನ ಹಬ್ಬ ಐತೆ. ವರ್ಷನೂ ಹಿಂಗೆ ಮಾಡ್ತೀವಿ. ನಮ್ಮದು ಇದು ದೇವ್ರ ಮನೆ. ಎಲ್ಲ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದ್ದೀವಿ. ಅಂದರೆ ಬೆಂಗಳೂರು ದಿಂಡುಗಳು ಹಾಕಿದ್ರೇ ತುಂಬ ಚೆನ್ನಾಗಿರೋದು. ನಮ್ಮದು ಅಂದರೆ ಊಟ ಎಲ್ಲ ಆಗಿತ್ತು. ಹಬ್ಬದ ಊಟ ಎಲ್ಲ ಆಗಿತ್ತು. ಇನ್ನೊಂದು ಸ್ವಲ್ಪ ಅಂದರೆ ಮಾಡ್ಕೊಬೇಕಾಗಿತ್ತು ಕಡುಬು. ಊಟ ಎಲ್ಲ ಆಗಿದ್ಮೇಲೆ ಬೆಳಿಗ್ಗೆ ಪೂಜೆ ಆಯಿತು, ಊಟ ಎಲ್ಲ ಆಯಿತು. ಆಮೇಲೆ ಇರೋದು ಕಡುಬು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು ಮಾಡ್ತಾಯಿದ್ವಿ. ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕವರ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ಕೊಂಬೇಡಿ.
ಯಾವತ್ತೋ ಒಂದ್ಸಲ ಈ ಥರ ಯೂಸ್ ಮಾಡ್ಕೊಬೋದು. ಅಂದರೆ ತುಂಬ ಕೈಯಲ್ಲಿ ಅಂಟಿಸತ್ತಲ್ವಾ, ಈ ಥರ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ಯಾರಿಗೆ ಬರಲ್ವೋ ಅವರು ಅಂದರೆ ಕ್ಲೀನಾಗಿ ಬರುತ್ತೆ. ನಿಮಗೆ ಯಾರು ಕಡುಬು ಮಾಡೋಕ್ಕೆ ಬರಲ್ಲ ಅನ್ನೋರೆಲ್ಲ ಮಾಡ್ಬೋದು, ಅಷ್ಟು ಚೆನ್ನಾಗಿ ಮಾಡ್ಬೋದು. ಈಗ ಸಾಯಂಕಾಲ ಆಯಿತು. ಸಾಯಂಕಾಲ ಮುಖ ತೊಳೆದು ರೆಡಿಯಾಗಿ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮಾಡಿಕೊಂಡು ಇವಾಗ ಅರ್ಶಿನ ಕುಂಕುಮಕ್ಕೆ ಕೂಗಬೇಕಲ್ವಾ, ಅದರಿಂದ ಕೂಗಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಈಗ ನಾನು ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಪೂಜೆಗೆ. ಗಂಗಮ್ಮನಿಗೆ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಯಜಮಾನ್ರು. ಈಗ ಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗಂಗಮ್ಮನ ದೇವಸ್ಥಾನದಲ್ಲಿ ಗೌರಿ ಕುಂಡಿಸಿರ್ತಾರೆ, ಅಂದರೆ ಅಲ್ಲೇ ಬಾಗ್ನ ಬಿಡ್ತಾರೆ ಅಂತಾರೆ. ಅಲ್ಲೇ ಹೋಗಿ ಎಲ್ಲರೂ ಗಂಗಮ್ಮನಿಗೆ ಬಾಗ್ನ ಇದು ಮಾಡ್ತಾರೆ, ಕೊಡ್ತಾರೆ. ಅಲ್ಲಿ ಪೂಜೆ ಮಾಡಿಸ್ಕೊಳಕ್ಕೆ ಅಂದ್ಬಿಟ್ಟು ಹೋಗಿದ್ವಿ. ನಾನು ನಮ್ಮ ಯಜಮಾನ್ರು ಪೂಜೆ ಮುಗಿಸ್ಕೊಂಡು ಇವಾಗ ವಾಪಸ್ಸು ಮನೆಗೆ ಬರ್ತಾ ಇದ್ದೀವಿ. ನೋಡಕ್ಕೇನೆ ಅದು ಆನಂದ ವರ್ಷಾನ್ಗಟ್ಲೆ ಪೇಂಟ್ಗಳು ಮಾಡಿಸಿಲ್ಲ ಅಲ್ವಾ, ವರ್ಷಾನ್ಗಟ್ಲೆ 1 ವರ್ಷ 2 ವರ್ಷ ಅಲ್ಲ, ಆದರೂ ಅಷ್ಟು ಮಟ್ಟಿಗೆ ಆಯಿತು. ನಮ್ಮ ರೋಡಲ್ಲೇ ಮಕ್ಕಳು ಎಲ್ಲ ಚಿಕ್ಕ ಹುಡುಗರು ಎಲ್ಲ ಸೇರಿಕೊಂಡು ಗಣೇಶನ ಇಕ್ಕಿದ್ರು. ಆವತ್ತು ನಮ್ಮ ಮನೇಲಿ ಗಣೇಶನ ತಂದಿಕ್ಕಿದ್ವಲ್ವ, ಅದೇ ಗಣೇಶ ಇದು. ಗಣೇಶನ ತಂದಿಕ್ಕಿದ್ರು. ಪಾಪ ಮಕ್ಕಳು ವರ್ಷನೂ ಆಸೆ ಬೀಳ್ತಾರೆ ಗಣೇಶನ ಇಕ್ಕಕ್ಕೆ. ಎಲ್ಲ ನಾವು ಒಂದು ಪ್ರಸಾದ ಮಾಡಿಕೊಡ್ತೀವಿ ಅಷ್ಟೇ. ಅವರೆಲ್ಲ ರೆಡಿ ಮಾಡಿಕೊಂಡು ಗಣೇಶನ ಇಕ್ತಾರೆ. ಮಕ್ಕಳು ಸಾಯಂಕಾಲ ಎಲ್ಲ ಚರ್ಪ್ ಮಾಡಿ ಎಲ್ಲ ಹಂಚವ್ರೆ. ಈಗ ಎಲ್ಲ ಮಕ್ಕಳು ಬಂದು ಅಕ್ಷತೆ ಹಾಕ್ತಾರೆ. ಮಕ್ಕಳು ಮನೆಗೂ ಬಂದು ಅಕ್ಷತೆ ಕಾಳು ಹಾಕ್ಬಿಟ್ಟು ಹೋಗ್ತಾರೆ ಗಣೇಶನಿಗೆ. ನಾನೆಲ್ಲ ಅರ್ಶಿನ ಕುಂಕುಮಕ್ಕೆ ಕೂಗಕ್ಕೆ ಹೋಗಿದ್ದೆ. ಕೂಗ್ಬಿಟ್ಟು ಬರಕ್ಕೆ ಅಂದ್ಬಿಟ್ಟು ಹೋಗಿದ್ದೆ. ಎಲ್ಲರನ್ನೂ ಕೂಗಕ್ಕೆ ಹೋಗಿ ಬಂದು ಎಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ರು ನಮ್ಮ ಮನೆಗೆ. ಅರ್ಶಿನ ಕುಂಕುಮಕ್ಕೆ ಎಲ್ಲರಿಗೂ ಕೊಟ್ಟು ಬಾಗ್ನ ಕೊಡ್ತೀವಿ, ಅಂದರೆ ತಾಂಬೂಲ ಕೊಡ್ತೀನಿ. ಅರ್ಶಿನ ಕುಂಕುಮ ಕೊಟ್ಟು ಎಲ್ಲ ಆಗೋಷ್ಟೊತ್ತಿಗೆ ರಾತ್ರಿ 9 ಗಂಟೆ ಆಗೋಯ್ತು.